ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡಿದಂಥ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಮತ್ತು ಶಕ್ತಿ ವಿಶಿಷ್ಟ ಅದ್ವೈತ ಅಂಥೇಳಿ ನಾಲ್ಕು ತತ್ವಗಳನ್ನು ಆಧ್ಯಾತ್ಮದೊಳಗೆ ಪ್ರತಿಪಾದನೆ ಮಾಡಿದಂಥ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಬಸವಣ್ಣವ್ರ ಬಗ್ಗೆ ಈಗ ನಾವು ಪ್ರತಿ ದಿವಸ ಒಬ್ಬರಿಗೆ ಒಬ್ಬರು ಕಂಡ್ರೆ ಆಗಲಿಲ್ಲ ಅಂಥೇಳಿ ಆ ರೀತಿಯಾಗಿ ನಾವು ಮಾತಾಡ್ತಾ ಇರೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಇಬ್ಬರು ಸಣ್ಣ ಮಕ್ಕಳು ಶಂಕರಾಚಾರ್ಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು ಅಂಥೇಳಿ ಅದ್ವೈತಿಗಳು ಕೋಪ ಮಾಡ್ಕೊಂಡಿದ್ದಾರೆ. ಅದ್ವೈತಿಗಳು ಮಧ್ವಾಚಾರ್ಯರ ಬಗ್ಗೆ ಎಲ್ಲೋ ಕೆಲವೊಂದು ಕಡೆಗೆ ಮಾತಾಡಿದಂಥದ್ದು ಇಂಥವೆಲ್ಲವೂ ಸಹ ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿಯಾಗಿ ಹೊಡೆದಾಡ್ತಾ ಇದ್ದಾರೆ? ಇದಕ್ಕೆ ಸಿಂಪಲ್ಲಾಗಿ ಅದನ್ನು ತಿಳ್ಕೊಳ್ಳೋದು ಹೆಂಗಪ್ಪ, ನಾವು ಅದರಿಂದ ಏನು ನಮಗೆ ಪ್ರಯೋಜನ ಇದೆ ಅಂತ ಹೇಳಿದರೆ, ಮೊದಲನೇದಾಗಿ ಅದ್ವೈತ ಸಿದ್ಧಾಂತ ಅಥವಾ ಮೊದಲನೇದಾಗಿ ದ್ವೈತ ಸಿದ್ಧಾಂತ ಅಂತ ಹೇಳಿದರೆ, ದ್ವೈತ ಅಂತ ಹೇಳಿದರೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ. ನಾನು ಮನುಷ್ಯ, ನಾನು ಯಾವಾಗಲೂ ಪರಮಾತ್ಮನನ್ನು ಧ್ಯಾನ ಮಾಡೋದು, ಸ್ತುತಿ ಮಾಡೋದ್ರೊಳಗೆ ನಿರಂತರವಾಗಿರಬೇಕೆ ಹೊರತು ನಾನು ದೇವರಾಗ್ತೀನಿ ಅನ್ನೋಂಥ ಅಹಂಕಾರದಲ್ಲಿ ಹೋಗಬಾರ್ದು, ನಾನು ದೇವರಾಗಕ್ಕೆ ಆಗೋದಿಲ್ಲ ಅಂಥೇಳಿ ದ್ವೈತ ಸಿದ್ಧಾಂತದೊಳಗೆ ಮಧ್ವಾಚಾರ್ಯರು ಹೇಳಿದರು. ಅದೇ ರೀತಿಯಾಗಿ ಅದ್ವೈತ ಸಿದ್ಧಾಂತ ಅಂಥೇಳಿ ಅದ್ವೈತಾಮೃತ ವರ್ಷಿಣಿಯಂ ಅಂಥೇಳಿ ಭಗವದ್ಗೀತೆಯೊಳಗೂ ಬರ್ತದೆ. ಏನಪ್ಪ ಅಂತ ಹೇಳಿದ್ರೆ, ಅದ್ವೈತ ಸಿದ್ಧಾಂತನೇ ಎಲ್ಲ ಕಡೆಗೂ ಪ್ರತಿಯೊಬ್ಬರ ಜೀವನದೊಳಗೂ ಅನ್ವಯ ಆಗೋಂಥದ್ದು ಜಾಸ್ತಿ ಇದೆ ಅಂಥೇಳಿ. ಅದ್ವೈತ ಅಂತ ಹೇಳಿದರೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಅಂಥೇಳಿ ಅವರು ಪ್ರತಿಪಾದನೆ ಮಾಡಿದರು. ಇದನ್ನೇ 4 ವೇದದೊಳಗೆ ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ. ಈ ಶಬರಿಮಲೆ ದೇವಸ್ಥಾನದೊಳಗೆ ನೀವೆಲ್ಲ ಹೋದ್ರಿ ಅಂತಂದರೆ ತತ್ವಮಸಿ ಅಂತೇಳಿ ಬರೆದಿರ್ತಾರೆ. ತತ್ ತ್ವಂ ಅಸಿ, ಅದು ನೀನೇ ಆಗಿದ್ದೀಯಾ, ದಟ್ ಈಸ್ ಯು. ವಾಟ್ ಈಸ್ ದಟ್ ಅಂಥೇಳಿ ರಮಣ ಮಹರ್ಷಿಗಳಿಗೆ ಒಬ್ಬರು ಇಂಗ್ಲೀಷ್ ನಾನು ಕೇಳಿದ್ನಂತೆ, ದಟ್ ಈಸ್ ಗೆಟ್ ಔಟ್ ಅಂತ ಅಂದ್ಬಿಟ್ರಂಥವ್ರು. ಆವಾಗ ಅವನು ಸಿಟ್ಟು ಮಾಡ್ಕೊಂಡು ಏನ್ರಿ ಈ ರೀತಿಯಾಗಿ ಮಾತಾಡಿದರು ಅಂತ ಶಿಷ್ಯಂದ್ರಿಗೆ ಹೇಳಿದಾಗ, ಅವಾಗ ಶಿಷ್ಯಂದ್ರು ಹೇಳಿದ್ರಂತೆ, ಅದೇ ಅಪ್ಪ ಆಧ್ಯಾತ್ಮ, ಆ ತತ್ವದ ಅರ್ಥನೇ ಅದು. ಹೆಂಗೆ ಭೂಮಿಗೆ ಬಂದಿದೆಯೋ ಅದೇ ರೀತಿಯಾಗಿ ನೀನು ಭೂಮಿಯಿಂದ ಇಲ್ಲಿಂದ ಬಿಟ್ಟು ಹೋಗಬೇಕು. ಏನನ್ನು ನೀನು ಪಡಿಬೇಕು ಅಂತ ಹೇಳಿದ್ರೆ ಭಗವಂತನನ್ನು ಪಡಿಬೇಕು. ದಟ್ ಅಂತಂದರೆ ತತ್ ಅಂತ ಹೇಳಿದರೆ ಭಗವಂತ ಅಂಥೇಳಿ ಈ ರೀತಿಯಾಗಿ ತತ್ವಮಸಿ ಅಂತ ಹೇಳಿದ್ರಿ. ಅಯಮಾತ್ಮ ಬ್ರಹ್ಮ ಅಂಥೇಳಿ ಅಥರ್ವಣ ವೇದದೊಳಗೆ ಬರ್ತಕ್ಕಂಥದ್ದು. ಈ ರೀತಿಯಾಗಿ 4 ವೇದದೊಳಗೂ ಸಹ ಇದು ಪ್ರತಿಪಾದನೆ ಮಾಡಿದ್ರಿಂದ ಇದಕ್ಕೆ ಅದ್ವೈತ ತತ್ವ ಅಂತ ಕೇಳಿದರು. ಅಂದರೆ ಮನುಷ್ಯ ಯಾವಾಗಲೂ ನಾನು ದೇವರಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕೆ ಹೊರತು ದೇವರ ಹತ್ರ ನನಗೆ ಕೆಲ ಲೌಕಿಕ ಆಸೆಗಳನ್ನು ಬೇಡದ್ರೊಳಗೆ ಅವನು ಜೀವನವನ್ನು ಕಳಿಬಾರ್ದು ಅಂತ ಹೇಳಿದರು. ಅದಾದ ನಂತರ ಶಕ್ತಿ ವಿಶಿಷ್ಟಾದ್ವೈತ ಅಂಥೇಳಿ ವಿಶಿಷ್ಟಾದ್ವೈತ ಅಂಥೇಳಿ ರಾಮಾನುಜಾಚಾರ್ಯರು ಹೇಳಿದರು. ರಾಮಾನುಜಾಚಾರ್ಯ ಹೇಳಿದ ತತ್ವ ಏನಪ್ಪ ಅಂತ ಹೇಳಿದರೆ, ಎರಡನ್ನೂ ಸೇರಿಸಿ ಹೇಳಿದರು. ಅವ್ರು ಏನಪ್ಪ ಅಂತ ಹೇಳಿದ್ರೆ, ಮನುಷ್ಯ ಒಂದು ಹಂತದವರೆಗೂ ದ್ವೈತಿಯಾಗಿರ್ತಾನೆ, ನಾನು ಬೇರೆ ದೇವರು ಬೇರೆ ಅಂತ ಹೇಳಿ ಅವನು ತನ್ನ ಸುಖಕ್ಕೋಸ್ಕರ ಏನೇನು ಬೇಕೋ ಎಲ್ಲ ಆಸೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಭಗವಂತನನ್ನು ಧ್ಯಾನ ಮಾಡ್ತಾ ಹೋಗ್ತಾನೆ. ಅದಾದ ನಂತರ ಆ ಧ್ಯಾನದಿಂದ ಅವನೆಲ್ಲ ಆಸೆಗಳು ಸುಖಭೋಗಗಳೆಲ್ಲ ತೀರಿದಾದ ನಂತರ ಅವನು ಅದ್ವೈತಿ ಆಗ್ತಾನೆ, ಅಂದರೆ ಅವನೇ ದೇವರಾಗೋಕ್ಕೆ ಪ್ರಯತ್ನ ಮಾಡ್ತಾನೆ ಅಂಥೇಳಿ. ಇದೆಲ್ಲದನ್ನು ಮೀರಿ ಬಸವಣ್ಣವರು ಎಲ್ಲ ಜನಾಂಗನೂ ಒಂದೇ, ಎಲ್ಲರೊಳಗೂ ಸಹ ದೇವರಿದ್ದಾನೆ, ಎಲ್ಲದರೊಳಗೂ ದೇವರನ್ನು ಕಾಣ್ರಿ, ಅಥವಾ ನೀವು ಮಾಡ್ತಕ್ಕಂಥ ಕೆಲಸದೊಳಗೆ ದೇವರನ್ನು ಕಾಣ್ರಿ ಅಂಥೇಳಿ ಈ ರೀತಿಯಾಗಿ ಹೇಳಿದಂಥದ್ದು ಶಕ್ತಿ ವಿಶಿಷ್ಟ ಅದ್ವೈತ ಅಂಥೇಳಿ. ಇದರೊಳಗೆ ಯಾವುದು ಶ್ರೇಷ್ಠ ಅಂಥೇಳಿ ನಮ್ಮ ಮನಸ್ಸಿನೊಳಗೆ ನಮಗೆ ಭಾವನೆ ಮೂಡುತ್ತೆ. ಯಾವುದನ್ನು ನಾವು ವಿಶೇಷವಾಗಿ ರೂಢಿ ಮಾಡ್ತಾ ಹೋಗಬೇಕು ಇದರೊಳಗೆ. ಮತ್ತು ಯಾರು ಶ್ರೇಷ್ಠ, ಶಂಕರಾಚಾರ್ಯ ಶ್ರೇಷ್ಠನೋ, ಮಧ್ವಾಚಾರ್ಯರು ಶ್ರೇಷ್ಠನೋ, ರಾಮಾನುಜಾಚಾರ್ಯ ಶ್ರೇಷ್ಠನೋ, ಬಸವಣ್ಣವ್ರು ಹೇಳಿದ್ದು ಶ್ರೇಷ್ಠನೋ, ಹಿಂಗೆಲ್ಲ ನಮ್ಮ ಮನಸ್ಸಿನೊಳಗೆ ಯೋಚನೆ ಬರ್ತಾ ಇರ್ತದೆ. ಅದಕ್ಕೆ ಸಿಂಪಲ್ಲಾಗಿ ಒಂದು ಕಥೆ ಹೇಳಿದ್ರು, ಅದನ್ನು ಹೇಳ್ತೀನಿ. ಏನಪ್ಪ ಅಂತ ಹೇಳಿದರೆ, 4 ಜನ ಶಿಷ್ಯಂದರು ಒಬ್ಬ ಗುರುವಿನ ಹತ್ರ ಕಲಿತರು. ಅವರು 4 ಜನನೂ ಯಾರಪ್ಪ ಅಂತ ಹೇಳಿದರೆ, ಒಬ್ಬರು ದ್ವೈತಿಗಳು, ಇನ್ನೊಬ್ಬರು ಅದ್ವೈತಿಗಳು, ಇನ್ನೊಬ್ಬರು ವಿಶಿಷ್ಟಾದ್ವೈತಿಗಳು, ಮತ್ತೊಬ್ಬರು ಶಕ್ತಿ ವಿಶಿಷ್ಟಾದ್ವೈತಿಗಳು. ಗುರುಗಳು ಮಾತ್ರ ಒಬ್ಬರೇ. ಎಲ್ಲರಿಗೂ ಅವರು ಉಪದೇಶವನ್ನು ಕೊಟ್ಟಾದ ನಂತರ ಆಮೇಲೆ ಅವರು ಅದನ್ನು ಜೀವನದೊಳಗೆ ಅಳವಡಿಕೆ ಮಾಡ್ಕೊಂಡು ಇನ್ನು ಮುಂದೆ ಸಾಧನೆ ಮಾಡಬೇಕು ಅನ್ನೋ ಸಮಯದೊಳಗೆ ಅವರವರೊಳಗೆ ಹೊಡೆದಾಟ ಶುರು ಮಾಡಿದರು. ಇವಾಗ ಹೊಡೆದಾಡ್ತಾ ಇದ್ದಾರಲ್ಲ ಬ್ರಾಹ್ಮಣರೊಳಗೆಲ್ಲ, ಆ ರೀತಿಯಾಗಿ ಅವರವ್ರು ಹೊಡೆದಾಟ ಶುರು ಮಾಡಿದರು. ನನ್ನ ಸಿದ್ಧಾಂತ ದೊಡ್ಡದು, ಅದ್ವೈತ ಸಿದ್ಧಾಂತ ದೊಡ್ಡದು, ಶಕ್ತಿ ವಿಶಿಷ್ಟ ಅದ್ವೈತ ದೊಡ್ಡದು ಅಂತೇಳಿ ಈ ರೀತಿಯಾಗಿ ಅವರು
ಸಾಧನೆ ಹೊಡೆದಾಡ್ತಿರ್ಬೇಕಾದ್ರೆ ಗುರುಗಳ ಹತ್ರ ಇದ್ರ ಬಗ್ಗೆ ಕೇಳೋಣ. ಯಾಕೆಂತಂದ್ರೆ ನಮ್ಮ 4 ಜನಕ್ಕೂ ಗುರುಗಳು ಒಬ್ಬರೇ ಇರೋದ್ರಿಂದ ಯಾವುದು ಶ್ರೇಷ್ಠ ಅಂತೇಳಿ ಗುರುಗಳನ್ನೇ ಕೇಳೋಣ ಅಂತ ಹೇಳಿದಾಗ ಅವಾಗ ಗುರುಗಳು ಏನು ಮಾಡಿದರು, ಒಂದು ದೊಡ್ಡ ಪಾತ್ರೆ ಒಳಗೆ ಪಾಯಸ ಮಾಡಿದರು. ಪಾಯಸ ಮಾಡಿ 4 ಬಟ್ಲುಗಳನ್ನು ತೊಗೊಂಡ್ರು. ಒಂದು ಬೆಳ್ಳಿ ಬಟ್ಲು, ತಾಮ್ರದ ಬಟ್ಲು, ಹಿತ್ತಾಳೆ ಬಟ್ಲು ಮತ್ತು ಬಂಗಾರದ ಬಟ್ಲು ತೊಗೊಂಡು 4ರೊಳಗೂ ಪಾಯಸ ಹಾಕಿದರು. ಪಾಯಸ ಹಾಕಿ ಮೊದಲನೇ ವ್ಯಕ್ತಿಗೆ ಅದನ್ನು ಕುಡಿ ಅಂತ ಕೊಟ್ಟರು. ಅವನು ದ್ವೈತಿ ಅದನ್ನು ಕುಡ್ದ. ಅದ್ವೈತಿನೂ ಸಹ 2ನೇ ಬಟ್ಲೊಳಗಿಂದ ಕುಡ್ದ. 3ನೇ ಬಟ್ಲೊಳಗಿಂದು ಶಕ್ತಿ ವಿಶಿಷ್ಟಾದ್ವೈತ ಮತ್ತು ವಿಶಿಷ್ಟಾದ್ವೈತಿಗಳು 4ನೇ ಬಟ್ಲೊಳಗಿಂದು ಕುಡಿದ ನಂತರ ಗುರುಗಳು ಕೇಳಿದರು, ಯಾವ ಪಾಯಸ ರುಚಿಯಾಗಿತ್ತು ಅಂತ ಹೇಳಿ. ಎಲ್ಲರೂ ಒಂದೇ ಪಾಯಸ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಹೆಂಗೆ ಹೇಳ್ತೀರಿ, ನಿಮಗೆ ನಾನು ಬೇರೆ ಬೇರೆ ಬಟ್ಲೊಳಗೆ ಹಾಕಿಕೊಟ್ಟಿದ್ನಲ್ಲ ಅಂತ ಹೇಳಿದ್ರೆ, ಅಲ್ಲ ಗುರುಗಳೇ, ಬೇರೆ ಬಟ್ಲೊಳಗೆ ಹಾಕಿಕೊಟ್ರು ಮಾಡಿದಂಥ ಪಾತ್ರೆ ಒಂದೇ. ಹಾಗಾಗಿ ನಮಗೆ 4 ಜನಕ್ಕೂ ಕೊಟ್ಟಿದ್ದು ಒಂದೇ ಪಾಯಸ ಆಗಿರೋದ್ರಿಂದ ಅದರೊಳಗೆ ರುಚಿಯೊಳಗೆ ಏನೂ ಬದಲಾವಣೆ ಆಗಿಲ್ಲ, ಎಲ್ಲದೂ ಒಂದೇ ಟೇಸ್ಟ್ ಇತ್ತು ಅಂತೇಳಿ ಹೇಳಿದಾಗ ಆವಾಗ ಗುರುಗಳು ಹೇಳಿದರು, ಈಗೇನು ನೀವು ಬಟ್ಲನ್ನು ತಗೊಂಡ್ರಲ್ಲ ಕುಡಿಯೋದಕ್ಕೆ, ಪಾಯಸ ಕುಡಿಯೋದಕ್ಕೋಸ್ಕರ, ಆ ಬಟ್ಲು ಏನಪ್ಪ ಅಂತ ಹೇಳಿದ್ರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಅಂತ ತತ್ವಗಳು. ನೀವೇನು ಅಂದ್ಕೊಂಡಿದ್ದೀರಿ, ಆ ಬಟ್ಲೇ ಶ್ರೇಷ್ಠ ಅಂದ್ಕೊಂಡಿದ್ದೀರಿ. ಬಟ್ಲು ಶ್ರೇಷ್ಠ ಅಲ್ಲ, ಅದು ನಿಮಗೆ ಪಾಯಸ ಕುಡಿಯೋದಕ್ಕೆ ಒಂದು ಸಾಧನೆ. ಶ್ರೇಷ್ಠ ಯಾವುದು? ಪಾಯಸ. ಆ ಪಾಯಸ ಏನಪ್ಪ ಒಳಗಿರೋಂಥದ್ದು ಅಂತ ಹೇಳಿದ್ರೆ ಭಗವಂತ ಅಂಥೇಳಿ. ಆ ಭಗವಂತನನ್ನು ನೀವು ಕಾಣೋದಕ್ಕೋಸ್ಕರ ನಿಮಗೆ ಒಂದೊಂದು ನಾನು ಮಾರ್ಗವನ್ನು ತೋರಿಸಿರೋದೇ ಹೊರತು ನೀವು ಹೊಡೆದಾಡೋದಕ್ಕೋಸ್ಕರ ಅಲ್ಲ ಅಂಥೇಳಿ ಆ ರೀತಿಯಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗೋ ರೀತಿಯಲ್ಲಿ ಈ ಕಥೆ ಒಳಗೆ ಹೇಳ್ತಾ ಬಂದರು. ಅದಕ್ಕೆ ಯಾವುದೇ ತತ್ವಗಳೇ ಇರಲಿ, ನಿಮ್ಮದು ಯಾವುದೇ ತತ್ವ ಇರಲಿ, ಅದರ ಬಗ್ಗೆ ನೀವು ಆಸಕ್ತಿಯಿಂದ ಪ್ರೀತಿಯಿಂದ ಭಗವಂತನನ್ನು ಕಾಣೋದಕ್ಕೆ ಪ್ರಯತ್ನ ಮಾಡಿರಿ ಹೊರತು ಈ ರೀತಿಯಾಗಿ ಹೊಡೆದಾಡೋದ್ರಿಂದ ಏನೂ ಇದರಿಂದ ಲಾಭ ಇಲ್ಲ. ಈಗ ಒಂದು ಜಾತಿ ಬಗ್ಗೆ ಹೇಳೋದಾದರೆ ಬ್ರಾಹ್ಮಣರ ಪರಿಸ್ಥಿತಿ ಹೆಂಗಿದೆ, ಇಡೀ ಜಗತ್ತಿನೊಳಗೆ 2% ಇದ್ದಾರಂತೆ. ಆ 2%ನೊಳಗೆ 1% ಜನಕ್ಕೆ ಮದುವೆ ಆಗ್ತಾ ಇಲ್ಲ, ಇನ್ನು 0.5% ಜನಕ್ಕೆ ಮಕ್ಕಳಾಗ್ತಾ ಇಲ್ಲ, ಇನ್ನು ಉಳಿದಿರೋಂಥ 0.5% ಜನ ಅವರು ಬ್ರಾಹ್ಮಣ ಸಮಾಜವನ್ನು ಉದ್ಧಾರ ಮಾಡುವಂಥ ಪರಿಸ್ಥಿತಿ ಇದೆ. ವೈಷ್ಣವರಿರಲಿ, ಶ್ರೀ ವೈಷ್ಣವರಿರಲಿ, ಸ್ಮಾರ್ತರಿರಲಿ, ಯಾರಿಗೂ ಸಹ ಹೆಣ್ಣು ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ. ಈ ರೀತಿಯಾಗಿದ್ದಾಗ ಸಣ್ಣ ಸಣ್ಣ ತತ್ವದಿಂದ ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ನಾವು ಹೊಡೆದಾಡ್ತಾ ಹೋದ್ವಿ ಅಂತಂದರೆ ಇನ್ನು ಜನರ ಬಾಯಲ್ಲಿ ದೊಡ್ಡ ಸಮಾಜ ಅಂತೇಳಿ ಹೆಸರಿಟ್ಕೊಂಡು, ಬುದ್ಧಿವಂತರ ಹೆಸರಿಟ್ಕೊಂಡು ಅವರೇ ಲದ್ದಿ ತಿನ್ನೋಂಥ ಪರಿಸ್ಥಿತಿ ಬರ್ತಾ ಇದೆ. ಶಂಕರಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಯಾರೂ ಸಹ ಸಾಮಾನ್ಯ ವ್ಯಕ್ತಿಗಳಲ್ಲ. ಸುಮ್ಮನೆ ನಿಮಗೆ ಹೇಳೋದಾದರೆ ನೀವು ಯೂಟ್ಯೂಬ್ನೊಳಗೆ ಅಥವಾ ಮೊಬೈಲ್ನೊಳಗೆ ಗೂಗಲ್ನೊಳಗೆ ಸರ್ಚ್ ಮಾಡಿದರೆ ರಾಮಾನುಜಾಚಾರ್ಯರ ದೇಹವನ್ನು ಇವತ್ತಿಗೂ 900 ಚಿಲ್ಲರ ವರ್ಷಗಳಾದ್ರೂ ಸಹ ಇವತ್ತಿಗೂ ಅದೇ ರೀತಿಯಾಗಿ ಕಾಯ್ತಾ ಬಂದಿದ್ದಾರೆ. ಅದಕ್ಕೆ ಯಾವುದೇ ಕೆಮಿಕಲ್ ಹಾಕಲಿಲ್ಲ, ಎಂಥದಿಲ್ಲ. ಪಚ್ಚಕರ್ಪೂರ ಮತ್ತು ರಕ್ತಚಂದನವನ್ನು ಲೇಪನ ಮಾಡಿ ಅದನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಶ್ರೀರಂಗಂ ತಮಿಳ್ನಾಡು ದೇವಸ್ಥಾನದೊಳಗೆ ಮತ್ತು ಕದ್ದು ಮುಜ್ಜಿ ಇಟ್ಟಿಲ್ಲ, ಎಲ್ಲರಿಗೂ ಕಣ್ಣಿಗೆ ಕಾಣೋ ರೀತಿಯಲ್ಲೇ ಅದು ಆ ದೇಹ ಇವತ್ತಿಗೂ ಸಂರಕ್ಷಣೆ ಮಾಡಿದ್ದಾರೆ. ಇಲ್ಲಿ ಬೇರೆ ಯಾವುದೋ ನಾವು ಪಾದ್ರಿಗಳದ್ದು ಕೆಮಿಕಲ್ ಹಾಕಿ ಮಲಗಿರೋ ಸ್ಥಿತಿ ಒಳಗಿದೆ. ರಾಮಾನುಜಾಚಾರ್ಯದ ಆ ರೀತಿಯಾಗಿಲ್ಲ. ಏನಪ್ಪ ಅಂತ ಹೇಳಿದ್ರೆ ನಿಂತಿರ ಕೂತಿರೋಂಥ ಭಂಗಿ ಒಳಗೆ ಆಶೀರ್ವಾದ ಮಾಡಿದ ರೀತಿ ಒಳಗೆ ಆ ದೇಹ ಇವತ್ತಿಗೂ ಇದೆ ಅಂಥೇಳಿ, ಅಂಥ ಸಾಮಾನ್ಯ ಒಂದು ದೇಹ ಕೊಳಿಲಾರ್ದಷ್ಟು ಅವರಿಗೆ ಶಕ್ತಿ ಇತ್ತು ಅಂತ ಹೇಳಿದ್ರೆ ನಾವು ಅವ್ರ ವಿಚಾರಗಳನ್ನು ಕೊಳೆಯೋದಕ್ಕೆ ಬಿಡ್ತಾ ಇದ್ದೀವಿ. ಆ ಉದ್ದೇಶಕ್ಕೆ ದಯವಿಟ್ಟು ಯಾರೂ ಸಹ ಇದ್ರ ಬಗ್ಗೆ ಹೆಚ್ಚಿನದಾಗಿ ಚರ್ಚೆ ಮಾಡೋದಕ್ಕಿಂತ, ನಮ್ಮ ಮರ್ಯಾದೆ ನಾವೇ ಕಳ್ಕೊಳ್ಳೋದಕ್ಕಿಂತ ನಾನು ಹೇಳಿದ ರೀತಿಯಲ್ಲಿ ಭಗವಂತನ ಕಾಣೋದಕ್ಕೆ ಒಂದೊಂದು ನಮಗೆ ದಾರಿ ಅಂತೇಳಿ ತಿಳ್ಕೊಂಡು ನಮ್ಮ ಜೀವನವನ್ನು ನಾವು ಸುಗಮವಾಗಿ ಮಾಡ್ಕೊಳೋದು ಭಾಳ ಉತ್ತಮ ಅಂಥೇಳಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.